ಸಿ ಇಟ್ಸ್ ಸಮಥಿಂಗ್ ಲೈಕ್ ಏನಂತಂದರೆ ಇಷ್ಟು ದಿನ ನಾವು ಕಳ್ತಿದ್ದು ಆಲ್ಮೋಸ್ಟ್ ಅರೌಂಡ್ 6 ಕ್ಲಾಸಸ್ ಆಗಿರ್ಬೇಕೇನೋ. We have learnt what is differentiation. In fact, we have not yet learned what is differentiation. How to differentiate the given terms. ಕರೆಕ್ಟ್ ಅಲ್ವಾ? ಈಗ ನಿಮಗೆ ಶಿವ ಬೇಟೆಗೆ ಹೋದಾಗ ಪಾರ್ವತಿ ಗಣಪತಿನ ಮಾಡಿ ಶೇಪ್ ಎಲ್ಲ ಕೊಡ್ತಾರೆ, ಬಟ್ ಅದಕ್ಕೆ ಲೈಫ್ ಕೊಡೋಕ್ಕಾಗಲ್ಲ. ಶಿ ಡೋಂಟ್ ಹ್ಯಾವ್ ದಟ್ ಪವರ್. ಅದಕ್ಕೆ ಲೈಫ್ ಕೊಡೋ ಅಧಿಕಾರ ಯಾರಿಗಿರುತ್ತೆ? ಬ್ರಹ್ಮಾಗಿರುತ್ತೆ. ಇಟ್ ವಿಲ್ ಪ್ರೇ ಟು ಹಿಮ್ ಆ್ಯಂಡ್ ಹಿ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಗಿವ್ ವಾಟ್? ಲೈಫ್. ಅದೇ ಥರ ಇವತ್ತುವರೆಗೂ ನಾವು ಏನು ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಜಸ್ಟ್ ಗಿವನ್ ದ ಶೇಪ್ಸ್ ಫಾರ್ ಡಿಫ್ರೆನ್ಸಿಯೇಷನ್. ಅಂದರೆ ಅಡಿಷನ್ ರೂಲ್, ಸಬ್ಟ್ರಾಕ್ಷನ್ ರೂಲ್, ಈ ಥರ. ಅದಕ್ಕೆ ಲೈಫ್ ಎಲ್ಲಿ ಬರುತ್ತೆ ಅಂದರೆ ಚೈನ್ ರೂಲ್, ದ ಅಲ್ಟಿಮೇಟ್ ಆ್ಯಂಡ್ ದ ಫೈನಲ್ ರೂಲ್ ಅಷ್ಟೇ. ಇದೊಂದೇ ರೂಲ್ ಇರೋದು. ಇದಾದಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ದೋಸ್ ವೆರೈಟೀಸ್ ಆಫ್ ಪ್ರಾಬ್ಲಮ್ ಮೇಕ್ ಯೂಸಸ್ ಆಫ್ ಆಲ್ ದೀಸ್ ರೂಲ್ಸ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್. ಆಯಿತಾ? ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಚೈನ್ ರೂಲ್ ಎಲಾಬರೇಟ್ಲಿ. ಆಲ್ಮೋಸ್ಟ್ ಒಂದು 4-5 ಡೇಸ್ ಇದ್ರ ಮೇಲೆ ಡಿಸ್ಕಷನ್ಸ್ ಮಾಡ್ತಾ ಇರ್ತೀನಿ ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ಇಟ್, ಅಂಟಿಲ್ ವಿ ಆರ್ ಯೂಸ್ ಟು ದಿ ಫಾರ್ಮುಲಾಸ್. ನಮಗೆ ಇವಾಗ ಆಲ್ಮೋಸ್ಟ್ ಕೆಲವೊಂದು ಫಾರ್ಮುಲಾಸ್ ಎಲ್ಲ ಬಾಯಲ್ಲಿದೆ, ಬಂದುಬಿಡುತ್ತೆ. ದಟ್ಸ್ ಬಿಕಾಸ್ ಆಫ್ ದ ನಂಬರ್, ಹೌ ಮೆನಿ ಪ್ರಾಬ್ಲಮ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ವಾ? ಟೋಟಲ್ ಒಂದು 200 ಪ್ರಾಬ್ಲಮ್ ಅಂತೂ ಕ್ರಾಸ್ ಮಾಡಿರ್ತೀವಿ, ಇಫ್ ಐ ಆಮ್ ನಾಟ್ ರಾಂಗ್. ಆ 200 ಪ್ರಾಬ್ಲಮ್ಸಲ್ಲಿ 20 ಫಾರ್ಮುಲಾಸು ಒಂದು 10 ಸಲ ಅಂತಾದರೂ ಬಂದಿರುತ್ತೆ. ಮಿನಿಮಮ್ 10 ಟೈಮ್ ಈಚ್ ಫಾರ್ಮುಲಾ ಅಪಿಯರ್ ಆಗಿರುತ್ತೆ. ಆಯಿತು, ಇನ್ನೂ ಇದರಲ್ಲಿ ಒಂದು 300 ಪ್ರಾಬ್ಲಮ್ಸ್ ಅಂದ್ಕೊಳ್ಳಿ. ಈಚ್ ಫಾರ್ಮುಲಾ ಅಪಿಯರ್ಸ್ ಫಾರ್ 15 more times, so that we are used to the all the formulas. ಈಗ ಕಮಿಂಗ್ ಟು ಚೈನ್ ರೂಲ್, ಇದೇನು ತುಂಬ ಕಷ್ಟ ಅಲ್ಲ, ಆಯಿತಾ? ತುಂಬ ಸಿಂಪಲ್. ಈಗ ನೀವು ನಾರ್ಮಲಾಗಿ ಒಂದು ಚೈನ್ ನೋಡಿರ್ತೀರ. ಆ ಚೈನಲ್ಲಿ ಏನಿರುತ್ತೆ? ಲಿಂಕ್ ಇರುತ್ತೆ. ಅಂದರೆ ಈ ಥರ ಒಂದು ಲಿಂಕ್ ಇರುತ್ತೆ, ಅದ್ರ ಒಳಗಡೆ ಇನ್ನೊಂದು ಲಿಂಕ್ನ ಹಾಕಿರ್ತಾರೆ. ಸೊ ದಟ್ ಫಾರ್ಮ್ಸ್ ವಾಟ್? ಅ ಚೈನ್. ನಮ್ಮ ಕೆಲಸ ಏನು ಅಂತಂದರೆ ವಿ ಹ್ಯಾವ್ ಟು ಜಸ್ಟ್ ಓಪನ್ ದ ಲಿಂಕ್ ಆ್ಯಂಡ್ ಲೀವ್ ಇಟ್. ಇಷ್ಟೇ ನಮ್ಮ ಕೆಲಸ. ಅಗೇನ್ ಐ ಆಮ್ ರಿಪೀಟಿಂಗ್. ಕ್ವೆಶನಲ್ಲಿ ಏನು ಮಾಡ್ತಾರೆ? ಒಂದು ಲಿಂಕ್ ಇದೆ, ಆ ಲಿಂಕ್ ಒಳಗಡೆ ಇನ್ನೊಂದು ಲಿಂಕ್ನ ಸೇರಿಸಿರ್ತಾರೆ. ನಮ್ಮ ಕೆಲಸ ಏನು? ವಿ ಹ್ಯಾವ್ ಟು ಜಸ್ಟ್ ಓಪನ್ ದ ಲಿಂಕ್. ವಿ ಆರ್ ನಾಟ್ ಹಿಯರ್ ಟು ಸಿಂಪ್ಲಿಫೈ. ಅಗೇನ್ ವಿ ಆರ್ ಹಿಯರ್ ಟು ಜಸ್ಟ್ ಓಪನ್ ದ ಲಿಂಕ್. ಚೈನ್, ಒಂದು ಚೈನಲ್ಲಿ ಲಿಂಕ್ಸ್ ಇರೋ ಥರ ಒಂದ್ರ ಒಳಗಡೆ ಒಂದು ಲಾಕ್ ಆಗಿರುತ್ತೆ. ನಾವೇನು ಮಾಡ್ತಾ ಬರ್ತೀವಿ? ಒಂದೊಂದನ್ನೇ ಓಪನ್ ಮಾಡ್ಕೊಂಡು ಬರ್ತೀವಿ ಅಂಟಿಲ್ ಎವ್ರಿ ಲಾಕ್ ಇಸ್ ಓಪನ್, ಅಂಟಿಲ್ ಆಲ್ ದ ಲಿಂಕ್ಸ್ ಆರ್ ಕಟ್ ಓಪನ್. ಸರಿನಾ? ಇನ್ನೂ ಸಿಂಪಲಾಗಿ ಹೇಳಬೇಕಾದ್ರೆ ಒಂದು ಆನಿಯನ್ ಎಕ್ಸಾಂಪಲ್ ತೊಗೊಳ್ಳಿ. ವೆನ್ ಯು ಟ್ರೈ ಟು ಕಟ್ ದ ಆನಿಯನ್, ಫಸ್ಟ್ ಒಂದು ಲೇಯರ್ ತೆಗಿತೀರಾ ಅಂದ್ಕೊಳ್ಳಿ. ಇಮಿಡಿಯೇಟ್ಲಿ ಯು ವಿಲ್ ಗೆಟ್ 1 more layer. ಸ್ಟಾರ್ಟ್ ರಿಮೂವಿಂಗ್ ಇಟ್. ಯು ವಿಲ್ ಗೆಟ್ 1 more, ಯು ವಿಲ್ ಗೆಟ್ 1 more until when you will get, until you get the last inside. ಅದರೊಳಗೆ ಸೀಟ್ ಟೈಪ್ ಇರುತ್ತಲ್ಲ ವೈಟ್ ಕಲರಾಗಿ, ಅಲ್ಲಿವರೆಗೂ ಮಾಡೋಕ್ಕಾಗುತ್ತೆ. ಬಿಯಾಂಡ್ ದಟ್ ಯು ಕಾಂಟ್, ಬಿಕಾಸ್ ಯು ಹ್ಯಾವ್ ರಿಮೂವ್ಡ್ ಆಲ್ ದ ಲೇಯರ್ಸ್. ಇಲ್ಲೂ ಅಷ್ಟೇ. ನಮಗೆ ಇಲ್ಲೇನಾಗುತ್ತೆ? ಆನಿಯನ್ ಥರ ಲೇಯರ್ಸು ಕೊಡೋದಿಲ್ಲ, ಚೈನ್ ಥರ ಲಿಂಕ್ ಕೂಡ ಕೊಡೋದಿಲ್ಲ. ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ನ ಹಾಕಿರ್ತಾರೆ. ಮೀನ್ಸ್ ದೇ ವಿಲ್ ಪ್ಲೇಸ್ ಒನ್ ಫಂಕ್ಷನ್ ಇನ್ಸೈಡ್ ದಿ ಅನದರ್ ಆ್ಯಂಡ್ ಇನ್ಸೈಡ್ ದಟ್ ದೆರ್ ಇಸ್ 1 more. ಅಂದರೆ ಒಂದ್ರ ಒಳಗಡೆ ಒಂದು ಹಾಕಿರ್ತಾರೆ. ನಾವೇನು ಮಾಡಬೇಕು? ಒಂದೊಂದನ್ನೇ ಸಪ್ರೇಟ್ ತೆಗೆದು ಬಿಸಾಕ್ತಾ ಬರಬೇಕು ಅಷ್ಟೇ. ನೋ ಪ್ರಾಡಕ್ಟ್ ರೂಲ್, ನೋ ಅಡಿಷನ್ ರೂಲ್, ನೋ ನಥಿಂಗ್. ನಿಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ಓ ದಿಸ್ ಇಸ್ ಅ ಕ್ವೆಶನ್ ಬೇಸ್ಡ್ ಆನ್ ವಾಟ್? ಚೈನ್ ರೂಲ್. ಚೈನ್ ರೂಲ್ ಕೆಲಸ ಏನು ಮಾಡಬೇಕು? ಲುಕ್ ಎಟ್ ದ ಕ್ವೆಶನ್, ಯಾವ ಫಂಕ್ಷನ್ ಒಳಗಡೆ ಯಾರನ್ನ ಸೇರಿಸಿದ್ದಾರೆ, ಆ ಫಂಕ್ಷನ್ಸ್ನ ಏನು ಮಾಡ್ತಾ ಬರಬೇಕು? ನೀವು ಸಪ್ರೇಟ್ ಮಾಡ್ತಾ ಬರಬೇಕು. ಇನ್ನು ರೂಲ್ ಇದೆ, ಬರ್ಸ್ಬೋದು. ಬರ್ಸಿದ್ರೆ ನಾನೇ ನಿಮಗೆ ಕಾಂಪ್ಲಿಕೇಟ್ ಮಾಡ್ದಂಗೆ ಆಗುತ್ತೆ. ಅಗೇನ್ ಯು ವಿಲ್ ಗೋ ಆ್ಯಂಡ್ ಯು ವಿಲ್ ಸರ್ಚ್ ಇನ್ ಗೂಗಲ್ ಆರ್ ಯೂಟ್ಯೂಬ್. ಆಯಿತಾ? ಸೊ ಅದರಿಂದ ಫಾರ್ ದಿಸ್ ಪರ್ಟಿಕ್ಯುಲರ್ ರೂಲ್ ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದ ರೂಲ್. ಮಿಕ್ಕಿದ್ದೆಲ್ಲದಕ್ಕೂ ಬರೆದಿದ್ದೆ ತಾನೆ. ಅಡಿಷನ್ ರೂಲ್ಗೆ ರೂಲ್ ಬರೆದಿದ್ದೆ, u+v+ so and so. ಇದಕ್ಕೆ ಮಾತ್ರ ನಾನು ಬರೆಯಲ್ಲ. ಐ ಆಮ್ ಪರ್ಪಸ್ಫುಲಿ ಎಕ್ಸ್ಕ್ಲೂಡಿಂಗ್ ಇಟ್. ರೀಸನ್ ಈಸ್, ಅದು ಬರೆದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಅದರಿಂದ ಇವಾಗ ನಿಮ್ಗೆ ಏನು ಅರ್ಥ ಆಯಿತು ಅದನ್ನು ಬೇಸ್ ಮಾಡಿಕೊಂಡು ವಿ ವಿಲ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಫಸ್ಟ್ ಪ್ರಾಬ್ಲಮ್ ಈಸ್ sin e⁻x. ನೀವು ಬೇಕಾದ್ರೆ ಇದು ಪೇಜ್ನ 2 ಶೀಟ್ಸಾಗಿ ಡಿವೈಡ್ ಮಾಡ್ಕೊಳ್ಳಿ, ಬಿಕಾಸ್ ಆನ್ಸರ್ಸ್ ಎಲ್ಲ ತುಂಬ ಸ್ಮಾಲ್ ಆನ್ಸರ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ sin e⁻x. ಈಗ ನಿಮಗೆ ಗೊತ್ತಾಗಿರುತ್ತೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಕ್ವಶನ್ ನೋಡಿದ ತಕ್ಷಣವೇ ನಿಮಗೆ ಯು ವಿಲ್ ಗೆಟ್ ಸಮ್ ಕ್ಲೂ. ವಾಟ್ ಈಸ್ ದಟ್ ಕ್ಲೂ ಹಿಯರ್? ಅವರು ಇಲ್ಲಿ ನಮಗೆ sin x ಅಂತಲೂ ಮೆನ್ಷನ್ ಮಾಡಿಲ್ಲ. ಸೈನ್ ಇದೆಯಲ್ವಾ? ಸೈನ್ ಕಂಪ್ಲೀಟ್ ಫಂಕ್ಷನ್ ಯಾವಾಗ ಆಗುತ್ತೆ?
when they have mentioned something like what? Sin x, ಕರೆಕ್ಟಾ? ಬಟ್ ಈ ಸೈನ್ ಒಳಗಡೆ ಇ ಪವರ್ ಎಕ್ಸ್ನ ಜಾಯಿನ್ ಮಾಡಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್? ಸಿ, ಸೈನ್ ಇದೆ, ಅದ್ರ ಒಳಗಡೆ ಇ ಪವರ್ ಎಕ್ಸ್ನ ಹಾಕ್ಬಿಟ್ಟಿದ್ದಾರೆ. ಸೊ ಇನ್ಸೈಡ್ ಸೈನ್ ದೇ ಹ್ಯಾವ್ ಪ್ಲೇಸ್ಡ್ ವಾಟ್? ಇ ಪವರ್ ಎಕ್ಸ್. ನಮ್ಮ ಕೆಲಸ ಏನಿವಾಗ? ರಿಮೂವ್ ಒನ್ ಬೈ ಒನ್. ಫಸ್ಟ್ ಸೈನ್ನ ರಿಮೂವ್ ಮಾಡಿ, ಅದಾದಮೇಲೆ ಇ ಪವರ್ ಎಕ್ಸ್ನ ರಿಮೂವ್ ಮಾಡಿ. ಬಟ್ ಫಸ್ಟ್ ಏನು ಮಾಡೋಣ? ಆ್ಯಸ್ ಯೂಶುವಲ್, ಲೆಟ್ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇರಬೇಕು ತಾನೇ? ಎಕ್ಸ್ ಇಲ್ಲ, ಎಕ್ಸ್ ಇರೋ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ? ಇ ಪವರ್ ಎಕ್ಸ್. ಇದು ಪ್ರಾಡಕ್ಟ್ ರೂಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರಾಡಕ್ಟ್ ರೂಲ್ ಈಸ್ ಅಪ್ಲಿಕೇಬಲ್ ಫಾರ್ ವೆನ್ ಎವರ್ ಟು ಫಂಕ್ಷನ್ಸ್ ಆರ್ ಮಲ್ಟಿಪ್ಲೈಡ್. ಸಪೋಸ್ ದ ಕ್ವೆಶನ್ ವಾಸ್ ಲೈಕ್ ವಾಟ್? Sin x into e power x. This is one complete function, this is one complete function, therefore u into v, we can apply what? Product rule. But ಇಲ್ಲಿ ನಮಗೆ ಸೈನ್ ಮಾತ್ರ ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿಲ್ಲ. ಅಂದರೆ ಸೈನ್ ಒಳಗಡೆ ಏನಿದೆ? ಇ ಪವರ್ ಎಕ್ಸ್ ಇದೆ. ನೋಡಿ, ಇವಾಗ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ? dy by dx ಇಸ್ ಈಕ್ವಲ್ ಟು, ಕೇರ್ಫುಲ್ ಆಗಿ ನೋಡಿ, ಸೈನ್ ಇದೆಯಲ್ವಾ? ಸೈನ್ ಡೆರಿವೇಟಿವ್ ಏನು? ಕಾಸ್ ಎಕ್ಸ್, ಕರೆಕ್ಟ್ ತಾನೆ? ಸೈನ್ ಡೆರಿವೇಟಿವ್ ಇಸ್ ಕಾಸ್ ಎಕ್ಸ್. ಸಿ, ಇಫ್ ಇಟ್ ಈಸ್ ಸೈನ್ ಎಕ್ಸ್, ವಿ ವಿಲ್ ರೈಟ್ ಇಟ್ ಆಸ್ ವಾಟ್? ಕಾಸ್ ಎಕ್ಸ್. ಎಕ್ಸ್ ಇದ್ರೆ ಎಕ್ಸ್ ಬರೀತಿದ್ವಿ. ಬಟ್ ಹಿಯರ್ ಈ ಸೈನ್ ಆದಮೇಲೆ ಎಕ್ಸ್ ಜಾಗದಲ್ಲಿ ಏನಿದೆ? ಇ ಪವರ್ ಎಕ್ಸ್ ಇರೋದ್ರಿಂದ ವಿ ವಿಲ್ ರೈಟ್ ಇ ಪವರ್ ಎಕ್ಸ್. ಆಯಿತಾ? ಅಷ್ಟಕ್ಕೆ ಆಗಿಲ್ಲ ಕ್ವೆಶನ್ನು. ಸೈನ್ದು ಡೆರಿವೇಟಿವ್ ಏನು? ಕಾಸ್. ಐ ಆಮ್ ಸಪೋಸ್ ಟು ರೈಟ್ ಕಾಸ್ ಎಕ್ಸ್. ಬಟ್ ಏನು ಕಾಸ್ ಎಕ್ಸ್ ಬರ್ದಿಲ್ಲ? ಅದು ಅದ್ರ ಒಳಗಡೆ ಇನ್ನೊಂದು ಫಂಕ್ಷನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈಗ ಸೈನ್ ಆಯಿತು, ಸೈನ್ ಎಕ್ಸ್ ಬದಲು ಇ ಪವರ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಸೈನ್ ಅಂದರೆ ಕಾಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಡಾಟ್. ಸೈನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಇನ್ಸೈಡ್ ದಿಸ್ ವಿಚ್ ಫಂಕ್ಷನ್ ಯು ಹ್ಯಾವ್? ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್? ಇ ಪವರ್ ಎಕ್ಸ್. ಆಯಿತಾ? ಸೊ ಒಂದೇ ಪ್ರಾಬ್ಲಮಲ್ಲಿ ಅರ್ಥ ಆಗಲ್ಲ. ಇವನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿ ವಿಲ್ ಡೂ n ನಂಬರ್ ಆಫ್ ಪ್ರಾಬ್ಲಮ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನೋಡಿ, ನಾನು ಹೇಳಿದ್ನಲ್ಲ, ಒಂದ್ರ ಒಳಗಡೆ ಒಂದಿರುತ್ತೆ. ಇನ್ಸೈಡ್ ಸೈನ್ ಯು ಹ್ಯಾವ್ ವಾಟ್? ಇ ಪವರ್ ಎಕ್ಸ್. ಯುವರ್ ಅಲ್ಟಿಮೇಟ್ ಗೋಲ್ ಇಸ್ ಟು ರೀಚ್ ಹೋಮ್? ಇ ಪವರ್ ಎಕ್ಸ್. ಬಟ್ ಇ ಪವರ್ ಎಕ್ಸ್ನ ರೀಚ್ ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಸೈನ್. ಬಟ್ ಸೈನ್ ಈಸ್ ನಾಟ್ ಎ ಕಂಪ್ಲೀಟ್ ಫಂಕ್ಷನ್. ದಿಸ್ ಫಂಕ್ಷನ್ ಈಸ್ ಇನ್ಕ್ಲೂಡೆಡ್ ವಿದಿನ್ ಇ ಪವರ್ ಎಕ್ಸ್. ಸೊ ಎಕ್ಸ್ ಇರೋ ಕಡೆ ಇ ಪವರ್ ಎಕ್ಸ್ ಇರೋದ್ರಿಂದ ಇ ಪವರ್ ಎಕ್ಸ್. ಸೈನ್ ಆಯಿತು, ಇದನ್ನ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋದರೆ ಇ ಪವರ್ ಎಕ್ಸ್ ಇರುತ್ತೆ. ವಿ ಹ್ಯಾವ್ ಇ ಪವರ್ ಎಕ್ಸ್. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ಅರ್ಥ ಆಗಲ್ಲ, ವೆಯ್ಟ್ ಮಾಡಿ, ಆಯಿತಾ? ಬೇಕಾದ್ರೆ ಒಂದು 2-3 ಪ್ರಾಬ್ಲಮ್ ಕೇಳಿಸ್ಕೊಳ್ಳಿ, ಆಮೇಲೆ ಕಾಪಿ ಮಾಡ್ಕೊಳ್ಳಿರಂತೆ. ಸೆಕೆಂಡ್ ಕ್ವೆಶನ್ ಈಸ್ ಇ ಪವರ್ ಸೈನ್ ಎಕ್ಸ್. ಇ ಪವರ್ ಸೈನ್ ಎಕ್ಸ್. ನಾವು ಸೊಲ್ಯೂಷನ್ ಏನು ಮಾಡ್ತೀವಿ? ಲೆಟ್ y ಈಸ್ ಈಕ್ವಲ್ ಟು e power sin x, differentiating with respect to x. Now listen carefully. ಏನಾಗುತ್ತೆ? ಈ ಕಡೆ ಸಿಂಪಲ್ dy by dx ಅಂತ ಇಸ್ ಈಕ್ವಲ್ ಟು, ಇವಾಗ ಇದು ಇ ಪವರ್ ಎಕ್ಸ್ ಇರಬೇಕಿತ್ತು. ಬಟ್ ಇ ಪವರ್ ಎಕ್ಸ್ ಬದಲು ಏನು ಕೊಟ್ಟಿದ್ದಾರೆ? ಇ ಪವರ್ ಸೈನ್ ಎಕ್ಸ್. ಇ ಪವರ್ ಎಕ್ಸ್ ಡೆರಿವೇಟಿವ್ ಏನು? ಇ ಪವರ್ ಎಕ್ಸ್ ಏನೇ. ಬಟ್ ಇಲ್ಲಿ ಎಕ್ಸ್ ಬದಲು ಏನಿದೆ? ಸೊ ರೈಟ್ ಜಸ್ಟ್ ಇ ಪವರ್ ಸೈನ್ ಎಕ್ಸ್. ಅಂದರೆ ಇ ಪವರ್ ಎಕ್ಸು ಡಿಫ್ರೆನ್ಷಿಯೇಟ್ ಆಯಿತು. ನೆಕ್ಸ್ಟ್ ಯಾರಿದ್ದಾರೆ? ಸೈನ್ ಎಕ್ಸ್ ಡೆರಿವೇಟಿವ್ ಏನು? ಕಾಸ್ ಎಕ್ಸ್. ಫಸ್ಟು ಇ ಪವರ್ ಎಕ್ಸ್ ಡೆರಿವೇಟಿವ್. ಬಟ್ ಇ ಪವರ್ ಎಕ್ಸ್ ಕಡೆ ಎಕ್ಸ್ ಇಲ್ಲ, ಸೈನ್ ಎಕ್ಸ್ ಇದೆ, ದೇರ್ಫೋರ್ ಇ ಪವರ್ ಸೈನ್ ಎಕ್ಸ್. ಸೈನ್ ಎಕ್ಸ್ ಡೆರಿವೇಟಿವ್ ಏನು? ಕಾಸ್ ಎಕ್ಸ್. ನಾವು ಥರ್ಡ್ ಪ್ರಾಬ್ಲಮ್ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿರಂತೆ. log sin x. Now again solution ಹೋದರೆ let y is equal to log sin x to the base e ಅಂದ್ಕೊಳ್ಳಿ. sin x to the base e. Now differentiating with respect to x ಏನು ಬರುತ್ತೆ? dy by dx is equal to, again ಕ್ವಶನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಲಾಗ್ ಆಫ್ ಸಮಥಿಂಗ್ ಟು ದ ಬೇಸ್ ಇ, ನಾಟ್ ಬೇಸ್ ಎ. ಬೇಸ್ ಎ ಬಂದರೆ
ಡೆರಿವೇಟಿವ್ ಬೇರೆ ಬರುತ್ತೆ. ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿರ್ಬೇಕು, ಫಸ್ಟ್ ಲಾಗ್ದು ಡಿಫ್ರೆನ್ಸಿಯೇಷನ್ ಏನಪ್ಪ, 1/x, ಕರೆಕ್ಟ್ ತಾನೆ? ಬಟ್ ಅಲ್ಲಿ ಎಕ್ಸ್ ಕೊಟ್ಟಿದ್ದಾರಾ? ಇಷ್ಟೇ ನಿಮ್ಮ ಮೈಂಡಲ್ಲಿ ಇಷ್ಟೇ ಓಕೆ, ಲಾಗ್ ಎಕ್ಸ್ ಡೆರಿವೇಟಿವ್, ಎಸ್ ಐ ನೋ 1/x, ರೈಟ್. ಬಟ್ ಎಕ್ಸ್ ಕೊಟ್ಟಿದ್ದಾರಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಇಲ್ಲಿ 1/x ಬರೆಯೋ ಬದಲು 1/sin x into done. So log is done now. After log, inside log whom you have now? Sin x. What is sin x derivative? Cos x. Now let me take question number 4. So the question number 4 is log of log x to the base e to the base e. ನೋಡಿ, ಅಂದರೆ ಲಾಗ್ ಒಳಗಡೆ ಇನ್ನೊಂದು ಲಾಗ್ ಎಕ್ಸ್ ಕೊಟ್ಟಿದ್ದಾರೆ, ಸರಿನಾ? ಸೊ ಇವಾಗ ಏನು ಮಾಡ್ತೀರಾ, ಸೊಲ್ಯೂಷನ್ ಬಂದರೆ ಲೆಟ್ y is equal to log of log x to the base e to the base e, then differentiating with respect to x ಏನು ಬರುತ್ತೆ, s dy by dx is equal to, again log ಇದೆಯಾ, log ಅಂದ್ರೆ ಏನು, 1/x, ಬಟ್ ಇಲ್ಲಿ x ಇದೆಯಾ, ಇಲ್ಲ, ಏನಿದೆ, log x ಇದೆ. ಸೊ you'll write it as 1/log x to the base e done into, ಸೊ log differentiation ಆಯಿತು. ಇದ್ರ ಒಳಗಡೆ ಏನಿದೆ, log ಇದೆ. what is log x differentiation? 1/x. now fifth question, ನಾನು ಟೈಮ್ ಕೊಡ್ತೇನೆ ಬರ್ಕೊಳ್ಳೋದಕ್ಕೆ, ಜಸ್ಟ್ ಲಿಸನ್. ಕ್ವೆಶನ್ ನಂಬರ್ 5, ದಟ್ ಈಸ್ ರೂಟ್ ಟ್ಯಾನ್ ಎಕ್ಸ್. ರೂಟ್ ಟ್ಯಾನ್ ಎಕ್ಸ್. ಸೊ ಸೊಲ್ಯೂಷನ್ಗೆ ಹೋದರೆ ಲೆಟ್ y is equal to ರೂಟ್ ಟ್ಯಾನ್ ಎಕ್ಸ್, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ, dy by dx is equal to, ಆಯಿತಾ? ಇವಾಗ ಫಸ್ಟು ನಿಮಗೆ ರೂಟ್ ಇದೆ, ಕರೆಕ್ಟ್ ತಾನೆ? ವಿ ನೋ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್, ಕರೆಕ್ಟಾ? ವಾಟ್ ಇಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್? 1/2 ರೂಟ್ ಎಕ್ಸ್, ಕರೆಕ್ಟಾ? ಸೊ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಫಾರ್ ದ ರೂಟ್, ಕರೆಕ್ಟ್ ತಾನೆ? ಇನ್ ಕೇಸ್ ಎಕ್ಸ್ ಇದ್ದರೆ ಏನು ಬರಿತೀವಿ, 1/2 ರೂಟ್ ಎಕ್ಸ್ ಬರಿತೀವಿ. ಬಟ್ ಇಲ್ಲಿ ರೂಟ್ ಇದೆ, ಬಟ್ ಅದ್ರ ಒಳಗಡೆ ಏನಿದೆ, ಟ್ಯಾನ್ ಎಕ್ಸ್ ಇದೆ. ಸಿ, ಎಕ್ಸ್ ಇದ್ದರೆ 1/2 ರೂಟ್ ಎಕ್ಸ್ ಅಂದರೆ, ಟ್ಯಾನ್ ಎಕ್ಸ್ ಇದ್ದರೆ ಏನಾಗುತ್ತೆ, 1/2 ರೂಟ್ ಟ್ಯಾನ್ ಎಕ್ಸೇ ಆಗುತ್ತೆ, ಇಂಟು, ಅಷ್ಟೇ ಅಲ್ಲ. ಸಿ, ಎಕ್ಸ್ ಇತ್ತು, ವೆಲ್ ಆ್ಯಂಡ್ ಗುಡ್, 1/2 ರೂಟ್ ಎಕ್ಸ್ ಒಳಗಡೆ ಏನಿದೆ, ಎಕ್ಸ್ ಡೆರಿವೇಟಿವ್ ಎಷ್ಟು, 1 ಬರೆದ್ರು ಒಂದೇ, ಬರ್ದಿಲ್ಲ ಅಂದರೂ ಒಂದೇ, ರೈಟ್? ಇಲ್ಲೇನಾಯ್ತು ಈಗ, ರೂಟ್ ಟ್ಯಾನ್ ಎಕ್ಸ್ ಇದೆ. ಸೊ ರೂಟ್ ಅಂದರೆ ಏನು ವ್ಯಾಲ್ಯೂ ಬಂತು, 1/2 ರೂಟ್ ಟ್ಯಾನ್ ಎಕ್ಸ್. ಇದು ರೂಟ್ಗಾಯಿತು. ವಾಟ್ ಅಬೌಟ್ ಟ್ಯಾನ್ ಎಕ್ಸ್ ನಾವು, ವಾಟ್ ಅಬೌಟ್ ಟ್ಯಾನ್ ಎಕ್ಸ್ ನಾವು, ಟ್ಯಾನ್ ಎಕ್ಸ್ ಡೆರಿವೇಟಿವ್ ಇಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗೋಯ್ತು. ನಾವು ಕ್ವೆಶನ್ ನಂಬರ್ 6 ಅಂದ್ಕೊಳ್ಳಿ. ಸೊ ಕ್ವೆಶನ್ ನಂಬರ್ 6 ಈಸ್ or tan root x, ಆಯಿತಾ? ನಾವು ಸೊಲ್ಯೂಷನ್ಗೆ ಹೋದರೆ ಲೆಟ್ y is equal to tan root x, then differentiating with respect to x ಏನು ಬರುತ್ತೆ, dy by dx is equal to, ಸಿ ಒಂದೊಂದೇ ಯೋಚನೆ ಮಾಡ್ಕೊಂಬನ್ನಿ. ಟ್ಯಾನ್ ಡೆರಿವೇಟಿವ್ ಏನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರಬೇಕು, ಬಟ್ ಎಕ್ಸ್ ಇದೆಯಾ ಇಲ್ಲಿ, ರೂಟ್ ಎಕ್ಸ್ ಇದೆ. ಸೊ ದೇರ್ಫೋರ್ ರೈಟ್ ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಏನೋ ಡಿಫ್ರೆನ್ಷಿಯೇಟ್ ಆಯಿತು, ರೂಟ್ ಎಕ್ಸ್ ಏನು, 1/2 ರೂಟ್ ಎಕ್ಸ್. ಸೊ ಇಷ್ಟನ್ನು ಬರ್ಕೊಳ್ಳಿ, ಅಥವಾ ಬರ್ಕೊಳ್ಳಿ, ಅಲ್ಲಿ ಗಿವ್ ಯು 2 minutes ಆಫ್ ಟೈಮ್, ರೈಟ್ ಡೌನ್ ನೀಟ್ಲಿ, ಸರಿನಾ? This particular rule adds life into differentiation. ಬರ್ಕೊಳ್ಳಿ ಪಟ್ಟಂತ
ಕೇಸ್ ಏನಾದ್ರು ಡೌಟ್ ಇದ್ರೇನು ಕೇಳಿ ಹೇಳ್ಕೊಡ್ತೀನಿ ಹಂಗೇನೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ ಹೇಳ್ಕೊಡ್ತೀನಿ. ನಾಟ್ ಹೆಸಿಟೇಟ್ ಟು ಸ್ಪೀಕ್ ಔಟ್. ಸೊ question number 7. So question number 7 talks about tan inverse of log x to the base a. Now ಏನು ಗೊತ್ತಾಯಿತು, ಟ್ಯಾನ್ ಇನ್ವರ್ಸ್ ಒಳಗಡೆ ಲಾಗ್ ಎಕ್ಸ್ ಇದೆ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇರೋ ಕಡೆ ಲಾಗ್ ಎಕ್ಸ್ ಟು ದ ಬೇಸ್ ಎ ಇದೆ. ಸೊ ಈಗ ಲೆಟ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ log x to the base a ಅಲ್ವಾ. ದೆನ್ ಡಿಫ್ರೆನ್ಷಿಯೇಟಿಂಗ್ with respect to x dy by dx is equal to what is tan inverse of x? 1 by 1 plus x square. ಕರೆಕ್ಟ್ ತಾನೆ? 1 by 1 plus x square. ಕರೆಕ್ಟಾ? ಬಟ್ x ಇರೋ ಕಡೆ ಏನಿದೆ ಇಲ್ಲಿ? x ಇರೋ ಕಡೆ log x to the base a ಇದೆ. ಸೊ therefore you will write it as 1 by log x to the base a whole square. ಬೇಕಾದ್ರೆ ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ಕೊಂಡು ಇಂಟು ನಾವು ಸಿ ಟ್ಯಾನ್ ಇನ್ವರ್ಸ್ ಡನ್. ಟ್ಯಾನ್ ಇನ್ವರ್ಸ್ ಇಸ್ 1 by 1 plus x square, ಬಟ್ x ಇರೋ ಕಡೆ ಇದಿರೋದ್ರಿಂದ ಇದು ಇಂಟು ಇದು. ವಾಟ್ ಈಸ್ ಲಾಗ್ ಎಕ್ಸ್ ಟು ದ ಬೇಸ್ ಎ? x ಇಂಟು ಕರೆಕ್ಟ್ ಆಯಿತು, ಲಾಗ್ ಇ ಟು ದ ಬೇಸ್ ಎ. ನಾ ಕ್ವಶನ್ ನಂಬರ್ 8. Question number 8 says log to the base a of tan inverse x. ನೋಡಿ ಎಲ್ಲ ಕ್ವಶನ್ಸ್ ಉಲ್ಟಾ ಕೊಡ್ತಾ ಇದ್ದೀನಿ ಅಷ್ಟೇ. ಮೇಲ್ಗಡೆ ಕೆಳಗಡೆ ಕ್ವಶನ್ಸ್ ಅಬ್ಸರ್ವ್ ಮಾಡಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಇದು ಟ್ಯಾನ್ ಇನ್ವರ್ಸ್ ಆಫ್ ಲಾಗ್ ಎಕ್ಸ್ ಟು ದ ಬೇಸ್ ಎ, ದಿಸ್ ಇಸ್ ಲಾಗ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಟು ದ ಬೇಸ್ ಎ. ಫಸ್ಟು ಬೇಸ್ ಅಬ್ಸರ್ವ್ ಮಾಡ್ತೀವಿ, ಇದು ಬೇಸ್ ಎ. ಇಲ್ಲೇನು ಬರೀತೀರಾ ಈಗ? ಲೆಟ್ y is equal to then differentiating with respect to x ಏನು ಬರುತ್ತೆ? dy by dx is equal to, ನೋಡಿ ಕೇರ್ಫುಲ್ ಆಗಿ ನೋಡಿ, ದಿಸ್ ಇಸ್ ಲಾಗ್ x to the base a, ಬಟ್ x ಇರೋ ಕಡೆ ಏನಿದೆ? ಟ್ಯಾನ್ ಇನ್ವರ್ಸ್ x ಇದೆ. ಇದನ್ನು ನೀವು x ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಏನು ಬರುತ್ತೆ? ಡೆರಿವೇಟಿವ್ ಏನು ಇದ್ರದ್ದು? 1 by x ಕರೆಕ್ಟ್ ತಾನೆ? ಬಟ್ x ಇರೋ ಕಡೆ ಏನಿದೆ? ಟ್ಯಾನ್ ಇನ್ವರ್ಸ್ x. ಸೊ therefore you will write 1 by tan inverse x log e to the base a. ಕರೆಕ್ಟ್ ತಾನೆ? log e to the base a, ಬೇಸ್ a ಡನ್ ಇಂಟು tan inverse x ಡೆರಿವೇಟಿವ್ ಏನು? 1 by 1 plus x square. ಆಯಿತಾ? ಸಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಐ ಕ್ಯಾನ್ ನೋ ದಟ್ ನಮ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಕ್ವಶನ್ ಬರೆದಾಗ ನನ್ನ ಜೊತೆಗೆ ಮಾಡ್ಕೊಂಬರೋದಕ್ಕೆ ಟ್ರೈ ಮಾಡ್ತಾ ಬನ್ನಿ. ಪೆನ್ಸಿಲಲ್ಲೇ ಮಾಡಿ, ಇಟ್ಸ್ ನಾಟ್ ಎನ್ ಇಶ್ಯೂ. ಟೈಮ್ ತೊಗೊಳುತ್ತೆ, ಬಟ್ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಒಬ್ರೊಬ್ರಿಗೆ 10th ಪ್ರಾಬ್ಲಮಲ್ಲಿ ಅರ್ಥ ಆಗುತ್ತೆ, ಒಬ್ರಿಗೆ ಫಸ್ಟ್ ಪ್ರಾಬ್ಲಮಲ್ಲೇ ಅರ್ಥ ಆಗ್ತಿರುತ್ತೆ, ಒಬ್ರಿಗೆ 100th ಪ್ರಾಬ್ಲಮಲ್ಲಿ ಅರ್ಥ ಆಗುತ್ತೆ, ಬಟ್ ಡೆಫಿನೆಟ್ಲಿ ಅರ್ಥ ಅಂತೂ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸಿ ಕ್ವಶನ್ ನಂಬರ್ 9 ಈಸ್ cot of
cosecant inverse x. So cot of cosecant inverse x. Now solution bandre, let y is equal to cot of cosecant inverse x, differentiating with respect to x. ಏನು ಬರುತ್ತೆ, dy by dx is equal to, ನೋಡಿ ಫಸ್ಟ್ cot, what is the derivative of cot? ಮೈನಸ್ cosecant square x, ಕರೆಕ್ಟಾ? ಬಟ್ x ಜಾಗದಲ್ಲಿ ಏನಿದೆ, cosecant inverse x ಇದೆ, therefore you will write minus cosecant square, ಇಲ್ಲಿವರೆಗೂ ಬರೀತೀರಾ ಬಟ್ x ಬರೀಬೇಡಿ, ಬಿಕಾಸ್ x ಜಾಗದಲ್ಲಿ ಏನಿದೆ, cosecant inverse x ಇದೆ, cosecant inverse x. So far cot ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿರೋದು. What is the derivative of cosecant inverse x? Minus 1 by x into root of x square minus 1. Minus into minus plus ಆಯಿತು ಅಂದ್ಕೊಳ್ಳಿ, ಬಟ್ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಇಷ್ಟು ಫಸ್ಟು ಕಾಟ್ನ ಡಿಫ್ರೆನ್ಷಿಯೇಟ್ ಮಾಡಿದೆ. ಕಾಟ್ ಈಸ್ ಮೈನಸ್ cosecant ಸ್ಕ್ವೇರ್ ಎಕ್ಸ್, ಬಟ್ ಎಕ್ಸ್ ಇರೋ ಕಡೆ cosecant ಇನ್ವರ್ಸ್ ಎಕ್ಸ್ ಇದೆ, ದೇರ್ ಫಾರ್ cosecant ಇನ್ವರ್ಸ್ ಎಕ್ಸ್. ಕಾಟ್ ಆಯಿತಾ, ಐ ವಿಲ್ ಮೂವ್ ಆನ್ ಟು ಹೋಮ್ ನಾ, cosecant ಇನ್ವರ್ಸ್ ಎಕ್ಸ್. cosecant ಇನ್ವರ್ಸ್ ಎಕ್ಸ್ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ದೇರ್ ಫಾರ್ cosecant ಇನ್ವರ್ಸ್ ಎಕ್ಸ್ ಇಸ್, ನಮಗೆ ಡೆರಿವೇಟಿವ್ ಗೊತ್ತಿರಬೇಕು, minus 1 by x into root of x square minus 1. Then 10th one, that is sin cube root x square. So how do you write this? ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊಲ್ಯೂಷನ್ಗೆ ಬಂದರೆ let y is equal to sin ಆಫ್, ನೋಡಿ ಇದನ್ನ ಹಿಂಗೆ ಬರೀಬೋದು, ಎಕ್ಸ್ 2/3, ಕರೆಕ್ಟಾ? ಸೊ ಡೋಂಟ್ ಆಸ್ಕ್ ಮೀ ಅಗೈನ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್, ಕರೆಕ್ಟ್ ತಾನೆ? ದಟ್ ಈಸ್, ಬೇಕಾದ್ರೆ ಬರೀತೀನಿ, nth ರೂಟ್ ಆಫ್ a to the power of b ಕ್ಯಾನ್ ಬಿ ರಿಟರ್ನ್ ಆಸ್ a to the power of b by n. ಅಂದರೆ ಇಲ್ಲಿ ಏನಿರುತ್ತೋ ಅದು ಡಿನಾಮಿನೇಟರ್ ಬರುತ್ತೆ. ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಇವಾಗ. ಡಿಫ್ರೆನ್ಷಿಯೇಟಿಂಗ್ with respect to x, dy by dx is equal to, now what is sin derivative? Cos, correcta? Sin derivative is cos. Cos ಆಯಿತು, cos x, sin x ಇದೆಯಾ ಇಲ್ಲಿ? ಇಲ್ಲ, x ಜಾಗದಲ್ಲಿ x to the power of 2/3. We will write that cos of x to the power of 2/3 into, done. So sin derivative is done. What is x to the power of 2/3? 2/3, because x power n is n into x to the power of n minus 1, that is x to the power of 2/3 minus 1. See, sometimes you have to take one step extra, that is cos of x to the power of 2/3 into 2/3, that is x to the power of minus 1/3. You can write it as what? ಕೆಳಗಡೆಗೆ ಬರೀಬೋದು, ದಟ್ ಈಸ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂತಲೂ ಬರೀಬೋದು, ಬಟ್ ಎನಿವೇಸ್ ಇಟ್ಸ್ ಮೋರ್ ದೆನ್ ಎನಫ್. ಸೊ ಈಗ ಸೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಯಿತು. ದೆನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದಿಸ್. ಎಕ್ಸ್ ಇದ್ದರೆ ಎಕ್ಸೇ ಬರಿತೀವಿ, ಬಟ್ ಎಕ್ಸ್ ಇಲ್ಲ ಅಂದರೆ ಅವ್ರು ಏನು ಕೊಡ್ತಾರೋ ಅದನ್ನು ಬರಿತೀವಿ. ನಾವು ಕ್ವಶನ್ ನಂಬರ್ 11. The question number 11 is sin cube x. sin cube x ಇದನ್ನ ಹೆಂಗೆ ಮಾಡ್ತೀರಾ? ಹಾಂ, ಸೊಲ್ಯೂಷನ್, ಎನಿವನ್? ಲೆಟ್ y is equal to, anyone who can tell me how to answer this? ಇದು ಚೈನ್ ರೂಲೇನೆ. sin x ಗೊತ್ತು, x ಕ್ಯೂಬ್ ಗೊತ್ತು, ಬಟ್ ವಾಟ್ ಇಸ್ sin ಕ್ಯೂಬ್ x ನಾವು? ಯಾರಾದರೂ? ನೋಡಿ, ಫಸ್ಟು ಈ ಪವರ್ ಇದೆಯಲ್ಲ, ಫಸ್ಟ್ ಪ್ರಯಾರಿಟಿ ಪವರ್ಗೆ ಕೊಡಿ, ಆಯಿತಾ? ಈ ಸೈನ್ ಕ್ಯೂಬ್ ಎಕ್ಸ್ನ ಲೆಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ತೀಟಾ ಅಂತ ತೊಗೋತೀರಾ ಅಂದ್ಕೊಳ್ಳಿ. ಅವಾಗ ಇದು ಹೆಂಗೆ ಬರುತ್ತೆ ಇವಾಗ? ಸೈನ್ ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು
ಥೀಟಾ ಕ್ಯೂಬ್ ಅಂತ ಬರುತ್ತೆ. ವಿ ಆರ್ ಟೇಕಿಂಗ್ ಸೈನ್ ಎಕ್ಸ್ as what? ಥೀಟಾ. ಸೊ ಸೈನ್ ಕ್ಯೂಬ್ ಎಕ್ಸ್ ಅಂದರೆ ಸೈನ್ ಕ್ಯೂಬ್ ಎಕ್ಸ್ ಅಂತಂದರೆ ಥೀಟಾ ಕ್ಯೂಬ್. ಥೀಟಾ ಕ್ಯೂಬ್ ಡೆರಿವೇಟಿವ್ ಏನು? 3 ಥೀಟಾ ಸ್ಕ್ವೇರ್. ಡಿಫ್ರೆನ್ಸಿಯೇಷನ್ ಅಪ್ಪ, ಇದು ಎಕ್ಸ್ ಅಂದಿದ್ರೆ ಹೆಂಗೆ ಬರೀತಿದ್ರಿ? ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವೇರ್, ಥೀಟಾ ಕ್ಯೂಬ್ ಅಂದರೆ 3 ಥೀಟಾ ಸ್ಕ್ವೇರ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಥೀಟಾ? 1 in the place of, ಕರೆಕ್ಟಾ? ನಾವು ಲಿಸನ್ ಕೇರ್ಫುಲಿ. ಈ ಥರ ಪವರ್ಸ್ಗಳು ಕೊಟ್ಟರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಫಸ್ಟ್ ಡಿಫ್ರೆನ್ಷಿಯೇಟ್ ಪವರ್ಸ್ ಬೇಕಾದ್ರೆ ಬರೆದಿಟ್ಕೊಳ್ಳಿ, ಮರ್ತೋಗ್ಬಿಡ್ತೀರ. ಫಸ್ಟ್ ಡಿಫ್ರೆನ್ಷಿಯೇಟ್ ಪವರ್ ಅಂದರೆ ಇದು ಪೂರ್ತಿ ಎಕ್ಸ್ ಅಂತ ತಗೊಳ್ಳಿ, ಸೈನ್ ಎಕ್ಸ್ನ ಏನಂತ ತಗೊಳ್ಳಿ? ಎಕ್ಸ್ ಅಂತ ತಗೊಂಡ್ರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲಿ. dy by dx is equal to, observe carefully, I am considering sin x as what now? x, ಆಯಿತಾ? ಸೊ ಅವಾಗ 3 sin x 3 minus 1 ಅಂದರೆ ಈ sin x I am taking as what? x ಅಂತ ತಗೊಳ್ಳಿ. ಅಂದರೆ ಫಸ್ಟ್ ಪವರ್ಗೆ ಪ್ರಯಾರಿಟಿ ಕೊಡ್ತೀವಿ. ಸಪೋಸ್ ಇದು ಎಕ್ಸ್ ಕ್ಯೂಬ್ ಅಂದರೆ ಹೆಂಗೆ ಮಾಡ್ತಿದ್ರಿ? 3x ಇಂಟು 3x to the power of 3 minus 1. ಅದೇ ಥರ ಇಲ್ಲಿ ಎಕ್ಸ್ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ? ಸೈನ್ ಕೊಟ್ಟಿದ್ದಾರೆ. ಸೊ ಅದರಿಂದ 3 sin 3 to the power of minus 1. ಸೊ ಪವರ್ಗಾಯಿತು. ವಾಟ್ ಅಬೌಟ್ ಸೈನ್ ಡೆರಿವೇಟಿವ್? Sine derivative is cos x. So finally you will get 3 sin square x into cos x. ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಇದು ಪವರ್ಸ್ ಬಂದರೆ ಬರೆದಿಟ್ಕೊಳ್ಳಿ. ವೆನ್ ಎವರ್ ಪವರ್ ಕಮ್ಸ್ ಡಿಫ್ರೆನ್ಷಿಯೇಟ್ ಪವರ್ ಫಸ್ಟ್. ಸೊ ಐ ಹ್ಯಾವ್ ಟೇಕನ್ ಸೈನ್ ಎಕ್ಸ್ ಆಸ್ ವಾಟ್? ಎಕ್ಸ್. ಅಂದರೆ ಎಕ್ಸ್ ಕ್ಯೂಬ್ ಬಂದರೆ ಯಾವ ಥರ ಮಾಡ್ತೀವಿ? 3 ಇಂಟು ಎಕ್ಸ್ ಟು ದ ಪವರ್ ಆಫ್ 3 minus 1 ಮಾಡ್ದಂಗೆ ಇಲ್ಲಿ ಎಕ್ಸ್ ಬದಲು ಸೈನ್ ಇದೆ. ದಟ್ಸ್ ದ ಮೀನಿಂಗ್ ಆಫ್ ದ ಚೈನ್ ರೂಲ್. ಫಂಕ್ಷನ್ ಇನ್ಸೈಡ್ ಎ ಫಂಕ್ಷನ್ ವಿ ಹ್ಯಾವ್ ಟು ಸ್ಪ್ಲಿಟ್ 1 by 1. ಫ್ರಮ್ ವೇರ್ ಯು ಹ್ಯಾವ್ ಟು ಸಪೋಸ್ ಟು ಸ್ಟಾರ್ಟ್ ನಾವು, ನಾಟ್ ಫ್ರಮ್ ಸೈನ್ ಬಟ್ ಫ್ರಮ್ ಪವರ್. ಸೊ ಪವರ್ನ ಡಿಫ್ರೆನ್ಷಿಯೇಟ್ ಮಾಡಿ ದೆನ್ ಕೆಳಗಡೆಗೆ ಬಂದೆ. ಬಟ್ ಇಲ್ಲಿ ಫಸ್ಟ್ ಈ ಲೇಯರ್ ಬಿಡಿಸ್ದೆ, ಆಮೇಲೆ ಈ ಲೇಯರು. ಇಲ್ಲಿ ಫಸ್ಟ್ ಈ ಲೇಯರ್ ದೆನ್ ದಿಸ್ ಲೇಯರ್. ಸೊ ಒಂದೊಂದೇ ಲೇಯರ್ ಸಪ್ರೇಟ್ ಮಾಡ್ತೀವಿ. ಪವರ್ ಬಂದಾಗ ಫಸ್ಟ್ ಪವರ್ನ ಓಪನ್ ಮಾಡಿ ದೆನ್ ಯು ಹ್ಯಾವ್ ಟು ಎಂಟರ್ ಬೇಸ್. ಡನ್. ಇನ್ನೂ ಮಾಡ್ತೀನಿ ಕೆಲವೊಂದು ಪ್ರಾಬ್ಲಮ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್. Question number 12. Question number 12 says cos square x. So what is your approach now? So let y is equal to cos square x, differentiating with respect to x, dy by dx is equal to, again the rule is first power ಏನು ಬರುತ್ತೆ? 2 cos x to the power 2 minus 1 into ಪವರ್ ಆಯಿತು. cos x ಡೆರಿವೇಟಿವ್ ಏನು? ಮೈನಸ್ sin x. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ ಈಗ? -2 cos x. ವಾಟ್ ಈಸ್ 2 sin x into cos x? sin 2x. ಕರೆಕ್ಟ್ ತಾನೆ? ಇಫ್ ಯು ಆರ್ ಫೆಮಿಲಿಯರ್ ವಿತ್ ಮಲ್ಟಿಪಲ್ ಆ್ಯಂಗಲ್ಸ್ ಫಸ್ಟ್ ಇಯರ್ ಅಲ್ವಾ? ಎನಿವೇಸ್ ಸಿ ಅಬ್ಸರ್ವ್ ಕ್ವೆಶನ್ ನಂಬರ್ 7, 8, 9, 10, 11, 12. ಆಯಿತಾ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ಗಾಬರಿ ಪಡಬೇಡಿ. ಅಯ್ಯೋ ಹುಚ್ಚ ನನ್ನ ಮಗ ಏನೇನೋ ಟೀಚ್ ಮಾಡ್ತಾನೆ ಅನ್ಕೋಬೇಡಿ. ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ ಟೇಕ್ ಸಮ್ ಟೈಮ್. ದೋಸ್ ಹು ಹ್ಯಾವ್ ಅಂಡರ್ಸ್ಟುಡ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ದೋಸ್ ಹು ಹ್ಯಾವ್ ಸ್ಟಿಲ್ ನಾಟ್ ಅಂಡರ್ಸ್ಟುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಯಿತಾ? ಅರ್ಥ ಮಾಡಿಕೊಳ್ಳೇಬೇಕು. ನಾವು ವೆಲ್ ಮೂವ್ ಆನ್ ಟು ಟೈಮ್. ಆಯಿತಾ? ಇನ್ನೊಂದು 8 ಪ್ರಾಬ್ಲಮ್ಸ್ ಮಾಡೋಣ, ದೆನ್ 20 ಪ್ರಾಬ್ಲಮ್ಸ್ ಆಗುತ್ತೆ. ಐ ವಿಲ್ ಗಿವ್ ಯು ಬ್ರೇಕ್ ದೆನ್. ನಾವು so question number 13. So the question number 13 says sin 2 by 3 x. ಅಂದರೆ sin x to the power of 2 by 3, whatever you can write like that also. ಇದು ಹೆಂಗೆ ಮಾಡ್ತೀರಾ ಈಗ? ಲೆಟ್ y is equal to
sine, done, differentiating with respect to x, dy by dx is equal to 2 by 3 sine x to the power 2 by 3 minus 1 into, so power ಏನೋ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಸೈನ್ ಡೆರಿವೇಟಿವ್ ಏನು cos x, so you will get it as 2 by 3 sin x minus 1 by 3 into cos x. ಮತ್ತೆ ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ಬಿಡಿ ಸರಿ, ನಾವು ಮೈನಸ್ ಬಂದಿದೆ, ಅಲ್ಲಿ ಸೆಂಡ್ ಇಟ್ ಟು ದ ಡಿನಾಮಿನೇಟರ್, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ತಪ್ಪದಲ್ಲ ಸರಿ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 14. So question number 14. So the question number 14 says cube root tan x. ಹೆಂಗೆ ಮಾಡ್ತೀರಾ? ಸಿಂಪಲ್. So let y is equal to tan x to the power 1 by 3. ಕರೆಕ್ಟ್ ತಾನೆ? ಬಿಕಾಸ್ ಇಲ್ಲೇನು ಇಲ್ಲ ಅಂದರೆ ಪವರ್ 1. ಸಿ ಹಿಂಗೂ ಬರಿಬೋದು, ಸೈನ್ ಎಕ್ಸ್ ಟು ದ ಪವರ್ 2 by 3 ಬರಿಬೋದು, ಹಿಂಗೂ ಸಿ ದ ಸೇಮ್ ಥಿಂಗ್ ಕ್ಯಾನ್ ಬಿ ರಿಟರ್ನ್ ಆಸ್, ದಿಸ್ ನಥಿಂಗ್ ರಾಂಗ್, ಬೋತ್ ಆರ್ ಒನ್ ಇನ್ ದ ಸೇಮ್, ಆಯಿತಾ? ಅದೇ ಥರ ಇಲ್ಲಿ ಟ್ಯಾನ್ ಎಕ್ಸ್ ಕ್ಯೂಬ್ ರೂಟ್ ಅಂದರೆ ಟು ದ ಪವರ್ 1 by 3, ಸೇಮ್ ಅಗೇನ್. ಬಟ್ ಯಾವುದನ್ನ ಈ ಕಡೆಗೆ ಹಾಕೊಂಡ್ರೆ 2 by 3 ಈ ಕಡೆಗೆ ಹೆಂಗೆ ಕಳಿಸ್ತೀಯಾ? ಹಂಗೂ ಬರೀಬೋದು, ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ, ಇನ್ಸ್ಟೆಡ್ ಆಫ್ ಸೈನ್ ಇಲ್ಲಿ ಟ್ಯಾನ್ ಇದೆ. ಈಗ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ? dy by dx is equal to, this is 1 by 3 tan x to the power 1 by 3 minus 1. ಸೊ ಪವರ್ಗೆ ಡಿಫ್ರೆನ್ಷಿಯೇಟ್ ಆಯಿತು. ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? secant square x. So you will get 1 by 3 minus 2 by 3 into secant square x. Done. Next. Question number 15. Question number 15 says, ಫಿಫ್ತ್ ರೂಟ್ ನಾನು ನಿಮಗೆ ಕೊಟ್ಬಿಡ್ತೀನಿ, ಮಾಡ್ತೀರಾ ಹೋಗಲಿ ಬಿಡಿ, ನಾನು 20th ಆದಮೇಲೆ ನಿಮಗೆ ಕೊಡ್ತೀನಿ. ಫಿಫ್ತ್ ರೂಟ್ ಕಾಟ್ ಎಕ್ಸ್ ಟು ದ ಪವರ್ 7 by 5, ಆಯಿತಾ? ಹೆಂಗೆ ಮಾಡ್ತೀರಾ ಈಗ? ಲೆಟ್ y is equal to, ನೋಡಿ, ಕಾಟ್ ಎಕ್ಸ್ 7 by, ಇಲ್ಲಿ 5 ಇದೆ ಆಲ್ರೆಡಿ, ಸೊ 5 5s 25 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಆಲ್ರೆಡಿ 5 ಇದೆ, ಈ 5 ಇಲ್ಲಿ ಬರುತ್ತೆ, ಸೊ 5 5s 25 ಆಗುತ್ತೆ. ನಾವು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy by dx is equal to, can write it as 7 by 25 cot x to the power 7 by 25 minus 1 into, what is cot x derivative? Minus cosecant square x. Therefore, you can write this as 7 by 25 cot x 25, I think 18, minus 18 by 25 minus cosecant square x. So 16th one is 1 by, 16th ಇಂದ 20th ವರೆಗೂ ನೀವು ಟ್ರೈ ಮಾಡಿ. 1 by fifth root sin cube x, then
17th one is tan inverse x to the power 1 by 3. 18th one log x to the base 10 6 by 5. 19th one is e power root x. So 20th one is cot inverse x to the power of 5, and 21st is log of tan inverse x to the base 25. So try 1, 2, 3, 4, 5, 6 problems by yourself, and you know how much space is required also. Correct alva? ನಾನು ಹೇಳಿದಂಗೆ ಒಂದೇ ಲೈನ್ ಆನ್ಸರ್, ಇದು ಬರೆಯೋದಲ್ಲ ಆನ್ಸರ್ ಅಲ್ಲ, ದಿಸ್ ಇಸ್ ಅ ಪಾರ್ಟ್ ಆಫ್ ವಾಟ್ ಕ್ವೆಶನ್. ಒಂದೇ ಲೈನ್ ಆನ್ಸರ್. ಮ್ಯಾಕ್ಸಿಮಮ್ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಬಿಟ್ಕೊಳ್ಳಿ, ಟ್ರೈ ಮಾಡಿ, ಆ್ಯಂಡ್ ಯು ಹ್ಯಾವ್ 15 minutes ಆಫ್ ಟೈಮ್. ಐ ಥಿಂಕ್ 2 minutes ಅಲ್ಲಿ ಮಾಡ್ಬೋದು ಇದನ್ನು. ಆಫ್ಟರ್ ದಟ್ ಟೇಕ್ 12 minutes ಆಫ್ ಬ್ರೇಕ್ ಆ್ಯಂಡ್ ವಿ ವಿಲ್ ಮೀಟ್ ಎಟ್ 6 o'clock. ಡೋಂಟ್ ಮಿಸ್. ಇಷ್ಟೇ ತಾನೇ ಚೈನ್ ರೂಲ್ ಬಂತು ಅಂದ್ಕೋಬೇಡಿ. ದೇರ್ ಆರ್ ಸ್ಟಿಲ್ ಮೋರ್ ವೆರೈಟೀಸ್ ಟು ಕಮ್. ಸಿಗ್ತಾ ಆನ್ಸರ್ಸು? ಯಾವ್ದು ಸಿಕ್ಕಿಲ್ಲ ಹೇಳಿ. ಕ್ವಶನ್ ನಂಬರ್ 16, 17, 18, 19, 20, 21 of these. So ಎಲ್ಲ ಸಿಕ್ಕಿದ್ರೆ there is this. If not, tell me, I'll solve. Fine. I assume that you have got answers for all. Now, let's quickly get into question number 22. See, question number 22 is e to the power of cot inverse x. E to the power of cot inverse x. Simple problem. Now, let y is equal to e to the power of cot inverse x differentiating with respect to x. ಹೆಂಗೆ ಮಾಡ್ತೀರಾ? dy by dx is equal to first e power x. What is e power x? E power x. But x ಇದೆಯಾ ಅಲ್ಲಿ? ಇಲ್ಲ. So you'll write e to the power of cot inverse x into, once we are done with e power x, what is remaining now? Cot inverse x. What is cot inverse x? Minus 1 by 1 plus x square. Okay. Now question number 23 ಜೊತೆಗೆ ಬರ್ಕೊಂಬನ್ನಿ, so that will save the time. So question number 23 is log sin inverse x to the base e. So ಹೆಂಗೆ ಮಾಡ್ತೀರಾ ಈಗ? let y is equal to log sin inverse x to the base e differentiating with the respect to x dy by dx is equal to, now observe carefully, what is log x? 1 by x. But x ಜಾಗದಲ್ಲಿ ಏನಿದೆ? sin inverse x. So we will write it as 1 by x ಇರೋ ಕಡೆ sin inverse x into, what is sin inverse x derivative? 1 by root of 1 minus x square. ಆಯಿತಾ? So log x derivative is 1 by x, but in the place of x we have
sin inverse x, therefore that is 1 by sin inverse x into 1 by root of 1 minus x square. Then question number 24. Question number 24 is sin inverse of log x to the base e. So solution and let y is equal to sin inverse of log x to the base e, then differentiating with respect to x. Now dy by dx is equal to, what is sin inverse x? 1 ille bardidinallo, sin inverse x is 1 by root of 1 minus x square ಬರಬೇಕು, ಕರೆಕ್ಟಾ? ಬಟ್ ಇಲ್ಲಿ x ಇರೋ ಜಾಗದಲ್ಲಿ ಏನಿದೆ, log x ಇದೆ, therefore write it as log x to the base e whole square into sin inverse differentiation ಆಯಿತು. What is the derivative of log x? 1 by x. Then question number 25. So question number 25 speaks about cot of tan inverse x. Cot of tan inverse x. Now solution, let y is equal to cot of tan inverse x, then differentiating with respect to x, dy by dx is equal to cot ಅಂದ್ರೇನು, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಕರೆಕ್ಟ್ ತಾನೆ? ಬಟ್ ನಮಗೆ ಎಕ್ಸ್ ಇಲ್ಲ, ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ, ಸೊ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು, ಫೈನ್ ಇಲ್ಲೇ ಬರ್ತಿದ್ದೀವಲ್ಲ, ಡನ್. ಸೊ ಈಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ಏನಿದೆ, 1 by 1 plus x square. ಸೊ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ, ಇವೆಂಚುಲಿ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಾವು ನೆಕ್ಸ್ಟ್ 5 ಕ್ವೆಶನ್ಸ್ ನಿಮಗೆ ಕೊಡ್ತೀನಿ, ಟ್ರೈ ಮಾಡಿ. ಸೊ ಕ್ವೆಶನ್ ನಂಬರ್ 26 ಟಾಕ್ಸ್ ಅಬೌಟ್ ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಆಯ್ತಲ್ವ ಅದು? ರಿಪೀಟ್ ಮಾಡ್ಕೊ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್ ಟ್ರೈ ಮಾಡಿ. ಕ್ವೆಶನ್ ನಂಬರ್ 27 cot of cosecant x, then question number 28 secant of e power x, question number 29 secant inverse of x to the power of 5, then question number 13 tan of log x to the base 5. So if 5 questions try ಮಾಡಿ, then we'll get into few more problems. The first one, tan inverse of e power x is 1 by 1 plus e power x the whole square into e power x. Second question is minus cosecant square of cosecant x into minus cosecant x into cot x ಬರುತ್ತೆ. Fourth one is secant e power x into tan e power x into e power x ಬರುತ್ತೆ. Next
tan of log x to the base 5 ಬಂದು secant square log x to the base 5 into 1 by x log e to the base 5. ನಾನು ಆನ್ಸರ್ಸ್ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಟ್ ನೀವು ಮಾಡಿ, ನೀವು ನಂತರ ಹೇಳ್ಬೋದು, ಅದೇನು ನಾನೇನು ಎಕ್ಸ್ಪರ್ಟ್ ಅಲ್ಲ, ಆಯಿತಾ. secant e power x into tan e power x. ಹಾಂ secant e power x, secant x ಡೆರಿವೇಟಿವ್ ಏನು? secant e power x into tan e power x. secant x ಡೆರಿವೇಟಿವ್ ಏನು? secant x into tan x. ಕರೆಕ್ಟಾ? therefore what is secant e power x? secant x ಇರೋ ಜಾಗದಲ್ಲಿ ಏನಿದೆ? e power x. so therefore secant e power x into tan e power x into what is e power x? e power x. Okay, fine. So questions ಬರ್ಕೊಳ್ಳಿ. I'll get into question number 31. So the question number 31 is cosecant inverse of tan x. Cosecant inverse of tan x. So in ಬರೀತೀರ ಈಗ, let y is equal to cosecant inverse of tan x. Then do it differentiating with respect to x. dy by dx is equal to, what is cosecant inverse? Minus cosecant x into cot x ಅಲ್ವಾ? cosecant x, but x ಇರೋ ಜಾಗದಲ್ಲಿ tan x ಇದೆ, so write it as tan x into cot x. cot x ಅಂದರೆ cot of x ಇರೋ ಜಾಗದಲ್ಲಿ ಅಗೇನ್ tan x ಇದೆ. tan x derivative is secant square x. See, cosecant inverse x, I'm sorry, thought it's cosecant x. So cosecant inverse x ಏನಿದೆ? minus 1 by x into x ಅಂದರೆ ಏನಿಲ್ಲ? tan x. so tan x into root of tan x the whole square minus 1 into tan x is secant square x. so again ನೋಡಿ, cosecant inverse x derivative ಏನು? the cosecant inverse x derivative is minus 1 by x into root of x square minus 1. ಕರೆಕ್ಟಾ? ಬಟ್ ಇಲ್ಲಿ x ಇರೋ ಜಾಗದಲ್ಲಿ ಏನಿದೆ ನಮಗೆ? tan x ಇದೆ. ಸೊ ವೇರ್ ಎವರ್ ಯು ವಿಲ್ ಗೆಟ್ x, ಸಬ್ಸ್ಟಿಟ್ಯೂಟ್ ವಾಟ್? tan x. ಸೊ minus 1 by x ಅಂದರೆ minus 1 by tan x the whole square minus 1. Now question number 32. ಹೇಳ್ತೀನಿ. ಸೊ question number 32 ಈಸ್, ಇದು ನೀವೇ ಮಾಡ್ಬೋದು ಅನಿಸುತ್ತೆ, sin x to the power of 6. so I'm not going to do that, do it by yourself. Then question number 33 is cos inverse x to the power 3/2. ಇದು ನೀವೇ ಮಾಡ್ಬೋದು, ಬಟ್ ಇನ್ವೇಸ್ ಒಂದ್ಸಲ ಮಾಡ್ತೀನಿ ನಾನು. ಸಿ 32 ಸ್ಪೇಸ್ ಬಿಟ್ಕೊಳ್ಳಿ. ಈಗ ನೋಡಿ, let y is equal to cos inverse x whole to the power of 3/2. then differentiating with respect to x, dy by dx is equal to, first power ಗೆ priority, 3/2 cos inverse x to the power, ವಿಡಿಯೋ ಹೋಯ್ತಾ? ಬರ್ತಿಲ್ವಾ? ಈಗ ಚೆಕ್ ಮಾಡಿ.
ಇಂಟರ್ನೆಟ್ ಸ್ಪೀಡ್ ನೋಡಿ. ಓಕೆ, ನಿಮಿಷ ಒಂದ್ಸಲ ರೀಲಾಗಿನ್ ಆಗಿ ನೋಡಿ. ಹೌದಾ, ಫೋನ್ ಬರ್ತಾರೆ. ಸೊ ಇವಾಗ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ 3/2 cos inverse x to the power 3/2 minus 1 into what is cos inverse x derivative? Minus 1 by root of 1 minus x square. Correct? So that is 3/2 cos inverse x of 1/2 into minus 1 by root of 1 minus x square. So I'll wind up here today and we'll meet tomorrow and we'll see few more problems. So until that, take care of yourself.